ವಿಧಿವಶರಾಗಿದ್ದಾರೆ. 76 ವರ್ಷದ ಬ್ಯಾಂಕ್ ಜನಾರ್ದನ್ ಅವರು ಇತ್ತೀಚೆಗೆ ಅನಾರೋಗ್ಯ ಸಮಸ್ಯೆಯಿಂದ ತೀವ್ರ ಬಳಲ್ತಾ ಇದ್ರು. ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ರು. ಆದರೆ ತಡರಾತ್ರಿ 2:30 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಸುಲ್ತಾನ್ ಪಾಳ್ಯದ ನಿವಾಸದಲ್ಲಿ ಇದೀಗ ಅವರ ಪಾರ್ಥಿವ ಶರೀರ ಇದೆ. ಕಿರುತೆರೆ ರಂಗಭೂಮಿಯಲ್ಲೂ ಕೂಡ ಚಾಪನ್ನ ಮೂಡಿಸಿದಂಥ ನಟ ತರ್ಲೆ ನನ್ನ ಮಗ, ಬೆಳ್ಳಿಯಪ್ಪ, ಬಂಗಾರಪ್ಪ, ಜಿ ಬೂಂಬಾ, ಕೌರವ ಸೇರಿದಂತೆ ಸುಮಾರು 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದರು. ಆದರೆ ಇತ್ತೀಚೆಗೆ ಇವರ ಆರೋಗ್ಯದಲ್ಲಿ ತೀವ್ರ ರೀತಿಯಾದಂಥ ಏರುಪೇರಾಗಿತ್ತು. ಹಾಗೆಯೇ ಇವರಿಗೆ ಮೂರು ಬಾರಿ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು ಅನ್ನುವಂಥದ್ದನ್ನು ಅವರ ಆಪ್ತರು ಇದೀಗ ಹೇಳ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದರು. ಆದರೆ ಆಗೆಲ್ಲ ಹುಷಾರು ಆಗಿದ್ದರು. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ವಾಪಸ್ ಬರ್ತಾ ಇದ್ದರು. ಆದರೆ ಈ ಬಾರಿ ಮಾತ್ರ ಕೊನೆಯುಸಿರೆಳೆದಿದ್ದಾರೆ. 76 ವರ್ಷ ಆಗಿತ್ತು. ವಯೋಸಹಜ ಕಾಯಿಲೆಗಳು ಕೂಡ ಇವರನ್ನು ಕಾಡ್ತಾ ಇತ್ತು. ಇವತ್ತು ಬೆಳಗ್ಗೆ 10 ಗಂಟೆಗೆ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಬಹಳ ವರ್ಷಗಳ ಹಿಂದೆ ಇವರಿಗೆ ಓಪನ್ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು. ಒಂದು 22 ವರ್ಷದ ಹಿಂದೆ ಓಪನ್ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು. ಆಗ ಸ್ಟಂಟನ್ನು ಕೂಡ ಹಾಕಲಾಗಿತ್ತು. ಆನಂತರ ಚೇತರಿಸ್ಕೊಂಡಿದ್ರು. ಆಮೇಲೆ ಒಂದಷ್ಟು ಸೀರಿಯಲ್ಗಳನ್ನು ಕೂಡ ಮಾಡಿದರು, ಸಿನಿಮಾಗಳನ್ನು ಕೂಡ ಮಾಡಿದರು. ಸಾವಿನ ಅರ್ಧ ಗಂಟೆ ಹಿಂದೆ ಅಷ್ಟೇ ಅವರು ಎಲ್ಲರನ್ನ ನೆನಪಿಸಿಕೊಂಡಿದ್ರು ಅಂತ ಅವರ ಕುಟುಂಬಸ್ಥರು ಹೇಳ್ತಿದ್ದಾರೆ. ಯಾಕಂದರೆ ಪ್ರತಿ ಬಾರಿ ಕೂಡ ಅವರು ಆಸ್ಪತ್ರೆಗೆ ಸೇರಿದಾಗ ವಾಪಸ್ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆಯನ್ನು ಅವರ ಕುಟುಂಬಸ್ಥರು ಇಟ್ಕೊಳ್ತಾ ಇದ್ದರು. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಅವರಿಗೆ ಉತ್ತಮವಾದಂಥ ಟ್ರೀಟ್ಮೆಂಟು ಸಿಗ್ತಾ ಇತ್ತು. ಜೊತೆಗೆ ಅವರು ಕೂಡ ಆ ಟ್ರೀಟ್ಮೆಂಟ್ಗಳಿಗೆ ಸ್ಪಂದಿಸ್ತಾ ಇದ್ದರು. ಆದರೆ ಈ ಬಾರಿ ಮಾತ್ರ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಅಂತ ಹೋದವರು ಬಾರಲೇ ಇಲ್ಲ. ಮಧ್ಯರಾತ್ರಿ 2:30 ಸುಮಾರಿಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಟ ಬ್ಯಾಂಕ್ ಜನಾರ್ದನ್ ಅವರು ಕೊನೆಯುಸಿರನ್ನು ಎಳೆದಿರೋದು. ನಟ ಬ್ಯಾಂಕ್ ಜನಾರ್ದನ್ ಅವರು 1948ರಲ್ಲಿ ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸ್ತಾರೆ. ಬ್ಯಾಂಕ್ ಜನಾರ್ದನ್ ಅವರು ಹೊಳಲ್ಕೆರೆಯಲ್ಲೇ ತಮ್ಮ ಬಾಲ್ಯವನ್ನು ಕಳೆದಿದ್ರು. ಆನಂತರ ಅಲ್ಲಿಗೆ ಬ್ಯಾಂಕ್ ಒಂದರಲ್ಲಿ ಕೆಲಸ ಕೂಡ ಮಾಡಿಕೊಂಡಿದ್ದರು. ಶಾಲೆ ಹಾಗೂ ಕಾಲೇಜು ದಿನಗಳಲ್ಲೇ ನಾಟಕದ ಗೀಳು ಅಂಟಿಸಿಕೊಂಡಿದ್ರು. ನಾಟಕಗಳಲ್ಲಿ ಅಭಿನಯ ಮಾಡ್ತಾ 1991ರಿಂದ ಸಿನಿಮಾ ರಂಗದ ಕಡೆ ಅವರು ಮುಖ ಮಾಡ್ತಾರೆ. ಬ್ಯಾಂಕ್ ಜನಾರ್ದನ್ ಕನ್ನಡ ಪ್ರಖ್ಯಾತ ಹಾಸ್ಯ ನಟರಲ್ಲಿ ಒಬ್ಬರಾಗಿ ಗುರುತಿಸಿಕೊಳ್ತಾರೆ. ಶಂಕರ್ ನಾಗ್, ಅನಂತ್ ನಾಗ್, ರವಿಚಂದ್ರನ್, ಜಗ್ಗೇಶ್, ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹೀಗೆ ಘಟಾನುಘಟಿ ನಾಯಕರುಗಳ ಜೊತೆಗೆ ಸ್ಕ್ರೀನ್ ಶೇರನ್ನು ಮಾಡ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ಇವರು ಉತ್ತಮವಾದಂಥ ಹೆಸರನ್ನೇ ಪಡ್ಕೊಳ್ತಾರೆ. ಯಾವುದೇ ಕೆಲಸ ಕೊಟ್ಟರೂ ಕೆಲಸ ಮಾಡುವಂಥ ನಟ ಅಂತ ಕರೆಸ್ಕೊಳ್ತಾರೆ. ಎಲ್ಲರ ಜೊತೆಗೆ ಬೆರಿತಾ ಇದ್ರು. ಎಲ್ಲರಲ್ಲೂ ಕೂಡ ಒಳ್ಳೆಯದನ್ನು ಕಾಣ್ತಾ ಇದ್ರು. ಅನೇಕ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟರು ಯಾವತ್ತೂ ಹಮ್ಮು ಬಿಮ್ಮು ಇರಲಿಲ್ಲ. ಅದು ಉಶ್ ಆಗಿರ್ಬೋದು, ತರ್ಲೆ ನನ್ನ ಮಗ ಆಗಿರ್ಬೋದು, ಸೂಪರ್ ನನ್ನ ಮಗ ಆಗಿರ್ಬೋದು, ಬಂಡ ನನ್ನ ಗಂಡ, ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದಂಥ ಸಿನಿಮಾಗಳಿವೆಲ್ಲನೂ. 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ರು ಕೂಡ. ಸಿನಿಮಾಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಕಲಾವಿದರು ಅಂದರೆ ಹಾಗೆ ಅಲ್ಲ, ನಿಂತ ನೀರಲ್ಲ ಕಲಾವಿದರು, ಹರಿಯುವ ನೀರು. ಎಲ್ಲಿ ಅವಕಾಶ ಸಿಗುತ್ತೋ, ಎಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳೋ ರೀತಿ ಮಾಡ್ಕೊಳ್ಬೋದು, ಎಲ್ಲಿ ನಮ್ಮ ಟ್ಯಾಲೆಂಟನ್ನು ತೋರಿಸ್ಬೋದು, ಆ ಅವಕಾಶಗಳನ್ನು ಬಾಚಿ ತಪ್ಕೊಳ್ಳೋರು ಹಾಗೆಲ್ಲ. ಹಾಗಾಗಿ ಇವರು ಸಿನಿಮಾಕ್ಕೆ ಮಾತ್ರ ಸೀಮಿತ ಆಗದೆ ರಂಗಭೂಮಿ, ಕಿರುತೆರೆ ಎರಡರಲ್ಲೂ ಕೂಡ ಹೆಸರು ಮಾಡ್ತಾರೆ. ಎಲ್ಲದರಲ್ಲೂ ಇವರಿಗೆ ಅವಕಾಶಗಳು ಕೂಡ ಹಾಗೆ ಸಿಕ್ಕಿತ್ತು. ದೊಡ್ಡವರ ಜೊತೆಗೆ ಕೆಲಸ ಮಾಡಿದಂಥ ಅನುಭವ ಇವರನ್ನು ಮತ್ತಷ್ಟು ಅವಕಾಶಗಳು ಸಿಗುವಂತೆ ಮಾಡಿತು. ಅದು ಯಾವುದೇ ಪಾತ್ರಗಳಾಗಿರ್ಬೋದು. ಹೆಚ್ಚಾಗಿ ಹಾಸ್ಯ ಆದ್ರೂ ಕೆಲವೊಂದು ಪಾತ್ರಗಳಲ್ಲಿ ವಿಲನ್ ಥರನೂ ಇರ್ತಿತ್ತು, ಹಾಸ್ಯ ಮಿಶ್ರಿತ ವಿಲನ್. ಇನ್ನು ಕೆಲವು ಕಡೆಯಲ್ಲಿ ಹಿರಿಯ ಪಾತ್ರಧಾರಿಯಾಗಿ ಕೂಡ ಅಭಿನಯಿಸಿದ್ದಾರೆ, ಪೋಷಕ ಪಾತ್ರಧಾರಿ. ಅಲ್ಲೂ ಕೂಡ ಇವರು ಸೈ ಅನಿಸಿಕೊಂಡಿದ್ರು. ಹಾಗೆಯೇ
ಪಾಪ ಪಾಂಡು, ಮಾಂಗಲ್ಯ, ರೋಬೋ ಫ್ಯಾಮಿಲಿ, ಜೋಕಾಲಿ ಇಂಥ ಸೀರಿಯಲ್ಗಳಲ್ಲೂ ಕೂಡ ಇವರು ನಟಿಸಿದರು. ಇತ್ತೀಚೆಗೆ ಒಂದು 2023ರಲ್ಲಿ ಇವರು ಕೊನೆಯದಾಗಿ ಸಿನಿಮಾದಲ್ಲಿ ಅಭಿನಯಿಸಿದ್ದು. ಅದಾದಮೇಲೆ ಇವರು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಯಾಕಂದರೆ ವಯೋಸಹಜ ಕಾಯಿಲೆ ಅನ್ನೋದು ಇವರನ್ನು ಇನ್ನಿಲ್ಲದಂತೆ ಕಾಡ್ತಾ ಇತ್ತು. ಆ ಕಾರಣಕ್ಕಾಗಿ ಅವರು ಯಾವುದೇ ಆಫರ್ಗಳು ಬಂದ್ರೂ ಒಪ್ಕೊಳ್ತಿರ್ಲಿಲ್ಲ. ಬರ್ತಾ 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 ವಯಸ್ಸಾಗ್ತಾ ಇದ್ದ ಹಾಗೇ ತೀರಾ ಅನಾರೋಗ್ಯ ಸಮಸ್ಯೆ ಕಾಡೋದಕ್ಕೆ ಶುರುವಾಯಿತು. ಇತ್ತೀಚೆಗೆ ಒಂದು 6 ತಿಂಗಳಿಂದ ಯಾರ ಜೊತೆಗೂ ಇವರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಅಂದರೆ ಯಾವುದೇ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದಾಗಿರ್ಬೋದು ಅಥವಾ ಭೇಟಿ ಮಾಡೋದಾಗಿರ್ಬೋದು, ಈ ಥರದನ್ನು ಮಾಡ್ತಾ ಇರಲಿಲ್ಲ. ಕಾರಣ ಅವರ ಆರೋಗ್ಯ ಕೈ ಕೊಟ್ಟಿದ್ದಿದ್ದು. ಇದೀಗ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂಥ ಸುದ್ದಿ ಸಹಜವಾಗಿಯೇ ಆಘಾತ ತರಿಸಿದೆ. ಹಿರಿಯ ಕಲಾವಿದ, ಪಾತ್ರಗಳಿಗೆ ಜೀವ ತುಂಬ್ತಾ ಇದ್ದಂಥ ಕಲಾವಿದ ಇವತ್ತು ಎಲ್ಲವನ್ನ ಬಿಟ್ಟು ಹೊರಟು ನಿಂತಿದ್ದಾರೆ. ಮಧ್ಯರಾತ್ರಿ 2:30 ಸುಮಾರಿಗೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಸುಲ್ತಾನ್ ಪಾಳ್ಯದ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ.